ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ಮನು ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ. ಸೊ ಇವತ್ತು ಬೆಂಗಳೂರು ಪಕ್ಕದಲ್ಲಿರುವಂತಹ ಒಂದು ದೊಡ್ಡ ಕೋರೆ ಬಂಡೆನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಸೊ ಇದು ಆ್ಯಕ್ಚುಲಿ ಡಾಕ್ಟರ್ ಬ್ರೋ ಅವರು ತೋರಿಸಿದ್ದಾರೆ ಈ ಬಂಡೆನ, ಒಂದು ದೇವಸ್ಥಾನನ ತೋರಿಸಿದ್ದಾರೆ. ಅವ್ರು ಸ್ಟಾರ್ಟಿಂಗ್ ಟೈಮಲ್ಲೇ ತೋರಿಸಿದ್ದಾರೆ. ಸೊ ನಾನು ಈ ಕಡೆ ಏನಕ್ಕೋ ಹೀಗೆ ಬಂದೆ. ಸೊ ಈ ಬಂಡೆ ಹತ್ರ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ದೆ ಈ ಕಡೆ. ಹಾಗೆ ಈ ಬಂಡೆನ ನೋಡ್ಕೊಂಡು ಹೋಗೋಣ ಅಂತೇಳಿ ಈ ಕಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಆಳ ಇದೆ ಸ್ನೇಹಿತರೆ ಈ ಬಂಡೆ. ಸೊ ಇಲ್ಲೆಲ್ಲಂದ್ರಲ್ಲಿ ಕ್ರೈನ್ಗಳೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಏನಕ್ಕೆ ಈ ಥರ ಬಿಟ್ಟೋಗಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ಆಗಲೇ ತೋರಿಸ್ತಿದ್ದೀನಿ. ಸೊ ಕ್ರೈನ್ಗಳೆಲ್ಲ ನೀರಲ್ಲಿ ಮುಳುಗೋಗಿದ್ದಾವೆ. ಇಲ್ಲೊಂದು ಯಾವುದೋ ಈ ಕೆಳಗಡೆ ಒಂದು ಟೆಂಪೋ ಒಂದಿದೆ, ಮೋಟ್ರುಗಳೆಲ್ಲ ಬಿಟ್ಟೋಗಿದ್ದಾರೆ. ನೋಡಿ ಇಲ್ಲಿ ತೋರಿಸ್ತೀನಿ ಒಂದು ಟೆಂಪೋನ ನೋಡಿ. ಸೊ ನೋಡಿ ಇಲ್ಲೊಂದು ಟೆಂಪೋ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ. ಸೊ ಇದು ಮೇ ಬಿ ಟೆಂಪೋನೇ. ಅದು ಏನಕ್ಕೆ ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀರೊಳಗಡೆ ಎಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ. ಅಲ್ಲಿ ಕ್ರೈನ್ ಇದೆ. ಸೊ ಏನಂತಲೇ ಗೊತ್ತಾಗ್ತಾ ಇಲ್ಲ. ಈ ಬಂಡೆ ವಿಚಿತ್ರ ಥರ ಕಾಣಿಸ್ತಾ ಇದೆ. ಬಟ್ ನೋಡೋದಕ್ಕೆ ಲೊಕೇಶನ್ ಸಖತ್ತಾಗಿದೆ. ಒಟ್ಟಿನಲ್ಲಿ ಈ ದೇವಸ್ಥಾನ ನೋಡಿ, ಇದು ಡಾಕ್ಟರ್ ಅವ್ರು ತೋರಿಸಿದ್ದಾರೆ ಆ್ಯಕ್ಚುಲಿ ಈ ದೇವಸ್ಥಾನನೆಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನೋಡಿ. ಕ್ರೈನ್ ಎಲ್ಲ ತುಕ್ಕಿಡಿದ್ಬಿಟ್ಟಿದೆ ಅಲ್ಲಿ ನಿಂತಿರೋದೊಂದು ಕ್ರೈನು. ಅದು ನಿಜ ಕಾಸ್ಟ್ಲಿ ಎಲ್ಲ ಇರುತ್ತೆ, ದೊಡ್ಡ ಗಾಡಿ ಅಲ್ವಾ. ಸೊ ಲಕ್ಷ ಇರುತ್ತೆ. ಎಲ್ಲ ಬಿಟ್ಟಿದ್ದಾರೆ ನೋಡಿ. ಈ ಕಡೆ ಮೋಟ್ರುಗಳಂತೆ ಎಲ್ಲ ಇಲ್ಲೇ ನೀರಲ್ಲೇ ಬಿಟ್ಟು ಹೊರಟೋಗಿದ್ದಾರೆ ಎಲ್ಲ. ಮೇ ಬಿ ಏನೋ ಗೀಸ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಬಂಡೆನ ಜಾಸ್ತಿ ಆಳ ಹೋಗಿದೆ ಅಂತ ಏನಾದರೂ ಇರ್ಬೋದು, ಮೇ ಬಿ ಒಂದು ಕಾರಣ. ಈ ಕಡೆ ತೋರಿಸ್ತೀನಿ ಬನ್ನಿ. ಈ ಕಡೆಯಿಂದ ಇನ್ನೂ ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸುತ್ತೆ. ಈ ಕಡೆಯಿಂದ ತೋರಿಸ್ತೀನಿ ಬನ್ನಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಯಪ್ಪ ಭಯಂಕರ ಆಳ ಇದೆ. ನೀರಂತೂ ನೋಡೋದಕ್ಕೆ ಸಾಕಾಗಿದೆ. ನೋಡಿದ್ರೆ ಡಯೋಡಿಯನ್ ಅನಿಸುತ್ತೆ, ಬಟ್ ಆಳ ಸಿಕ್ಕಾಪಟ್ಟೆ ಇದೆ. ಬಂಡೆ ಅಲ್ವಾ, ಸೊ ಕೆಳಗಡೆ ಬಿದ್ದರೆ ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗಿಬಿಡ್ತೀವಿ ಮತ್ತೆ. ಸೊ ಹಂಗಾಗಿ ಬೇಡ. ನೋಡಿ ದೇವಸ್ಥಾನ ಅದೊಂಥರ ಡಿಫ್ರೆಂಟಾಗಿದೆ ಈ ಒಟ್ಟಿನಲ್ಲಿ ದೇವಸ್ಥಾನವನ್ನು. ಅಷ್ಟು ಮೇಲೆ ಹೋಗಬೇಕು, ಅಲ್ಲಿ ಹೋಗೋದಕ್ಕೆ ಭಯ ಆಗುತ್ತೆ. ಬಟ್ ಈಗೆಲ್ಲ ದಾರಿ ಇಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಗೊತ್ತಿಲ್ಲ. ಸೊ ಕ್ಲೋಸ್ ಮಾಡಿದ್ದಾರೆ. ಏನಕ್ಕೇನೋ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ ಬಿಡಿ. ನೆಕ್ಸ್ಟು ಈಗ ನಾವು ಆ ಕಡೆ ಹೋಗಬೇಕು ಅಂದರೆ ಅದೆಲ್ಲ ರಿಸ್ಕ್ ತೊಗೊಬೇಕು. ಸೊ ಆ ರಿಸ್ಕ್ ತೊಗೊಳೋದೆಲ್ಲ ಅಫೆನ್ಸ್ ಅಂತ ಆಗುತ್ತೆ ಈಗ. ಯಾಕೆಂದರೆ ಸೀಸ್ ಆಗಿರಬೇಕು ಅಲ್ವಾ. ಆ್ಯಕ್ಚುಲಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವು ಹೋಗಂಗಿಲ್ಲ. ಅದೆಲ್ಲ ಏನಾದರೂ ಎಲ್ಲ ರನ್ನಿಂಗ್ ಇದ್ದಿದ್ದರೆ ಹೋಗ್ಬೋದಿತ್ತು, ಬಟ್ ಈಗೆಲ್ಲ ಹೋಗೋದಕ್ಕಾಗಲ್ಲ. ಸೊ ನೋಡಿ ನೀರು ಎಷ್ಟು ಸಖತ್ತಾಗಿದೆ. ಮುಂದೆ ಬಂದಿದ್ದೀನಿ. ಸೊ ನೋಡಿ ಹೆಂಗಿದೆ. ಯಪ್ಪ ಭಗವಂತ, ಸಿಕ್ಕಾಪಟ್ಟೆ. ಏನಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಒಂದು 15 ಅಡಿ, ಒಂದು 20-30 ಅಡಿನೇ ಇದೆ ಮೇ ಬಿ ಅನ್ಕೊಂತೀನಿ ಆಳ. ನೋಡಿ ಇಲ್ಲೊಂದು ಟೆಂಪೋ ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಆ ಕಡೆ ತೋರಿಸೋದಲ್ವ, ನೀಟಾಗಿ ಕಾಣಿಸ್ತಿದೆ. ಈಗ ಮೇ ಬಿ ಟೆಂಪೋನೇ ಅದು. ನೋಡಿ ಕ್ರೈನು ಈಗ ಕಾಣಿಸುತ್ತೆ. ಹೆಂಗೆ ಮುಳುಗ್ಬಿಟ್ಟಿದೆ, 90% ಮುಳುಗೋಗ್ಬಿಟ್ಟಿದೆ. ಏನಕ್ಕೋ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪ. ಮೋಟ್ರುಗಳು ಅವಾಗ ತೋರಿಸೋದಲ್ವ, ಸಿಕ್ಕಾಪಟ್ಟೆ ಎಲ್ಲ ಹೋಗ್ಬಿಟ್ಟಿದ್ದಾವೆ ನೀರಲ್ಲಿ. ಏನೇನಕ್ಕೆ ಈ ಥರ ಮಾಡಿದ್ದಾರೆ ಏನು ಕತೆ ಸ್ವಾಮಿ. ಎಲ್ಲ ಬಿಟ್ಟು ಹೊರಟೋಗಿದ್ದಾರೆ. ಇಲ್ಲೊಂದು ಕ್ರೈನ್ ನೋಡಿ, ಇದು ತುಕ್ಕಿಡಿದ್ಬಿಟ್ಟಿದೆ ಅಲ್ಲೊಂದು ಕ್ರೈನು. ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಏನು ನಮಗೆ ಗೊತ್ತಿಲ್ಲ. ತೊಗೊಂಡೋಗ್ಬಿಡ್ಬೇಕಿತ್ತು. ಸುಮ್ಮನೆ ಅಷ್ಟು ಕಾಸ್ಟ್ಲಿ ಮೆಟೀರಿಯಲ್ಸ್ ಎಲ್ಲ ಏನಕ್ಕೆ ಬಿಟ್ಟು ಹೋದ್ರು ಅಂತ ಗೊತ್ತಾಗಲಿಲ್ಲ. ಹೋಗಲಿ ಬಿಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ತುಂಬ ಲಾಂಗ್ ಆಗೋದು ಬೇಡ ಅನಿಸುತ್ತೆ. ಯಾಕೆಂದರೆ ಹೊಸ ಯೂಟ್ಯೂಬರ್ ಅಲ್ವಾ. ಸೊ ಲಾಂಗ್ ಹಾಕಿದ್ರೆ ಯಾರು ನೋಡೋಲ್ಲ. ಸೊ ಹಂಗಾಗಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಸ್ನೇಹಿತರೆ. ಸೊ ಆ ಕಡೆ ಹೋಗೋದು ಬೇಡ. ನೆಕ್ಸ್ಟು ಏನಾದರೂ ಬೇಡ ಬಿಡಿ. ಯಾಕೆಂದರೆ ಅಷ್ಟೊಂದು ರಿಸ್ಕ್ ತಗೊಳೋದೇ ಬೇಡ ಆ ಕಡೆ ಹೋಗೋದೆಲ್ಲ. ಯಾಕೆಂದರೆ ಅದೆಲ್ಲ ಅಫೆನ್ಸ್ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಹೋಗೋದೇ ಬೇಡ. ಆ ಟೈಮಲ್ಲಿ ಡಾಕ್ಟರ್ ಬ್ರೋ ಬಂದಿರೋ ಟೈಮಲ್ಲೆಲ್ಲ ರನ್ನಿಂಗ್ ಇತ್ತು ಮೇ ಬಿ, ಅದಕ್ಕೆ ಓಪನ್ ಇದೆ. ಓಕೆ ಬಾಯ್.